ಯಾಕೆ ಯಾವಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಹೇಳ್ಕೊಂಡಾಗ ಅಲ್ಲಿ ಬಂದು ಸುಮ್ಮನೆ ಟೇಬಲ್ ಹತ್ರ ಕೂತ್ಕೊಂಡೆ ಸರ್. ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಕೂತ್ಕೊಂಡಿದ್ದೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಕೆಲಸ ಮಾಡಿರಿ, ನೀವು ನಾಳೆ ಬರ್ರಿ, ಅವ್ನು ಇವತ್ತು ಬರಲ್ವ. ನನಗೆ ಗಾಬರಿಗೊಂಡನಲ್ಲ ಸರ್ ಅದಕ್ಕೆ ನನಗೆ ಇನ್ನು ಅವ್ರ ಮುಖ ನೋಡೋಕ್ಕೂ ನನಗೆ ಭಯ ಆಗ್ತಾ ಇತ್ತು. ಅಲ್ಲಿ ಹೋಗಿದ್ದೆ ಸರ್. ಅವಾಗ ನೀವು ನಾಳೆ ಬರ್ರಿ, ಕಂಪ್ಲೇಂಟ್ ಬರ್ಸ್ಕೊಡ್ತೀನಿ, ನೀವು ಕೊರಟಗೆರೆಗೆ ಹೋಗಿ ಇದು ಮಾಡಿರಿ, ನಾನು FIR ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು ನಮಗೆ. ನನಗೆ ಹೋದ್ರೆ ಸಾಕು, ಬಿಟ್ಟರೆ ಸಾಕು, ನನಗೆ ಆ FIR ಏನೂ ಬೇಡ ಅನ್ನೋ ಥರ ಇದೆ. ಆಮೇಲೆ ನಾಳೆ ಬರಲೇಬೇಕು ನೀವು, ನಾನು FIR ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ನೆಕ್ಸ್ಟ್ ಡೇನೂ ಹೋದ್ವಿ ಸರ್ ಅಲ್ಲಿಗೆ. ನಾವು ಅಲ್ಲಿಗೆ ನೆಕ್ಸ್ಟ್ ಡೇ ಹೋದಾಗ ನಾನು ಬೆಳಗ್ಗೆನೇ ನಮ್ಮ ಯಜಮಾನ್ರ ಹತ್ರ ಹೇಳಿದ್ದೆ, ಅಪ್ಪ ಯಾಕೋ ಒಂಥರ ನನಗೆ ಯಾಕೋ ಭಯ ಆಗ್ತಾಯಿದೆ. ನಾನು ನಮ್ಮ ಮನೇಲೂ ಹೇಳಿದ್ದೆ ಸರ್, ನಮ್ಮ ಚಿಕ್ಕಪ್ಪ ಅಕ್ಕ ಅವ್ರಿಗೆಲ್ಲ, ತಂದೆ ಥರ ಅವರೇ ನಂಗೆ ನ್ಯಾಯ ಕೊಡಿಸ್ತಾರೆ, ನನಗೆ ಏನು ಭಯ ಇಲ್ಲ ಅಂತ. ನೀನು ಏನಕ್ಕೆ ಹಿಂಗೆಲ್ಲ ಮಾಡ್ಕೊತೀಯ, ದುಡ್ದಿದ್ದೆಲ್ಲ ಕೊಟ್ಟು ಈ ಥರ ಎಲ್ಲ ಮಾಡ್ಕೊತೀಯ ಹಂಗೆಲ್ಲ ಬಂತೆ ಎಲ್ಲ ಬೈತಿದ್ರು. ಇಲ್ಲ ಅವ್ರು ನಮ್ಮ ತಂದೆ ಥರ ಅವರೇ ನ್ಯಾಯ ಕೊಡಿಸ್ತಾರೆ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಹೋದಾಗ ನಮ್ಮ ಯಜಮಾನ್ರಿಗೆ ನಾನು ಬಿಟ್ಟು ಎಲ್ಲಿ ಹೋಗ್ಬೇಡ ಅಂತ ನಾನು ಹೇಳಿದ್ದೆ ಸರ್. ಅವರು ನನ್ನ ಪಕ್ಕದಲ್ಲಿ ಅಲ್ಲಿ ಹೊರಗಡೆ ಒಂದು ಸ್ಟೂಲ್ ಇದೆ, ಅಲ್ಲಿ ಕೂತಿದ್ವಿ. ಬರೀ ಇಲ್ಲಿ ಕರಿಯಪ್ಪ ಅಂತ ಅಂದರು, ಅಂದರೆ ನನ್ನ ಕರಿ ಅಂತ ಹೇಳಿದ್ರು. ನಾನು ಇವ್ರಿಗೆ ಆಲ್ರೆಡಿ ಫಸ್ಟೇ ಹೇಳಿದ್ದೆ, ಒಳಗೆ ಹಿಂಗೆ ಕರ್ಕೊ ಹೋದೆ. ಇಬ್ಬರು ಹೋಗಿ ಅಲ್ಲಿ ಈ ಥರ ಚೇರಿನ ಮೇಲೆ ಕೂತ್ಕೊಂಡ್ವಿ ಸರ್. ಚೇರಿನ ಮೇಲೆ ಕೂತ್ಕೊಂಡ್ರೆ ಇಲ್ಲಿ ಬಾಪ ಇಲ್ಲಿ ಎದ್ದಿ ಅಂತ ಮತ್ತೆ ನಮ್ಮ ಯಜಮಾನ್ರನ್ನ ಕರೆದ್ರು. ಆವಾಗಲೂ ನಂಗೆ ಮತ್ತೆ ಭಯ, ಇದೇನು ತಿರ್ಗೋ ಎಲ್ಗೋ ಕರೆಸ್ತಾರಲ್ಲ ಅಂತ ಮತ್ತೆ ನನಗೆ ಭಯ ಸ್ಟಾರ್ಟ್ ಆಯಿತು, ಬೆವ್ತಾಯಿತ್ತು. ಅವಾಗ ಇದ್ಬಿಟ್ಟು ಇವರು ಚಾಕ್ಲೇಟ್ ಥರ ಏನೋ ಇದು ಅವ್ರ ಜಾಬಿಂದ ದುಡ್ಡು ತೆಗ್ದು ಏನೋ ಚಾಕ್ಲೇಟ್ ತೊಗೊಂಬ, ಇಷ್ಟಿಷ್ಟು ಇಲ್ಲಿ ಎದುರುಗಡೆ ಅಂಗಡಿ ಇದೆ ಅಂತ ಕಳಿಸಿದ್ರು ಸರ್. ಅವರು ಕಳಿಸ್ದಾಗ ನಂಗೆ ಭಯ ಆಗ್ತಾಯಿತ್ತು. ಆಗ ಅಲ್ಲೂ ಯಾರು ಆ ಟೈಮಲ್ಲಿ ಯಾರೂ ಇರಲಿಲ್ಲ ಸರ್. ಅವಾಗ ಏನು ಮಾಡ್ತಾರೆ ಅಂದರೆ, ಅವರು ಕೂತ್ಕೊಂಡಿರೋ ಮುಂದೆಗಡೆ ಎಲ್ಲ ತುಂಬ ಚೇರ್ ಹಾಕಿದ್ದೇವೆ, ಅದ್ರ ಮುಂದೆ ನಾನು ಕೂತಿದ್ದೆ. ಅದ್ರ ಹಿಂದೆಗಡೆನೆ ಅವ್ರದ್ದೊಂದು ರೂಮ್ ಐತೆ, ಒಂದು ಟಾಯ್ಲೆಟ್ ಎಲ್ಲ ಇದೆ. ಹಂಗೆ ಹಿಂದೆ ಹಸಿ ಬಂದು ಮತ್ತೆ ಅವರು ಭುಜ ಇದು ಮಾಡಕ್ಕೆ ಬಂದು, ಸರ್ ನಡಿ ಅಲ್ಲಿ ಒಳಗೆ ಮಾತಾಡಬೇಕು ಅಂತ. ಸರ್ ಏನು ಸರ್ ನೀವು ಯಾವಾಗಲೂ ಒಳಗೆ ನಡಿ ನಾವು ಅಂಥವ್ರಲ್ಲ ಸರ್, ದಯವಿಟ್ಟು ಹೇಳ್ತೀನಿ, ನಿಮ್ಮ ಕೈ ಮುಗಿತೀರಿ, ನೀವು ನಮ್ಮನ್ನ ಥರ ನೋಡಬೇಡಿ ಸರ್, ನಾವು ಅಂಥವ್ರಲ್ಲ, ನಾನು ಬಡವನ ಮಟ್ಟಲ್ಲಿ ಹುಟ್ಟಿರ್ಬೋದು, ನಾವು ಆ ಥರ ಅಲ್ಲ ಅಂತ ಕೈ ಮುಗ್ಕೊಂಡು ಕೇಳ್ಕೊಂಡೆ. ಅಷ್ಟರಲ್ಲಿ ಯಾರೋ ಫೈಲ್ ಇಟ್ಕೊಂಡು ಬರ್ತಾ ಇದ್ದೆ. ಬರಬೇಕಾದ್ರೆ ಯಾರು ಫೈಲ್ ಇಟ್ಕೊಂಡು ಬಂದರು. ಆಗ ನಾನು ಭಯ ಬಿದ್ದು ಕೂತ್ಕೊಂಡೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಆ ಟೈಮಲ್ಲೇ ನಮ್ಮ ಯಜಮಾನ್ರು ಬಂದರು. ನಂಗೆ ಸ್ವಲ್ಪ ಧೈರ್ಯ ಬಂತು. ಆಗ ಹೋಗಿ ಹೊರಗಡೆ ನಾನು ಕೂತ್ಕೊಂಡಾಗ ಅವ್ರು ಯಾರಿಗೂ ಬೇರೆ ಸಾರಿಗೆಲ್ಲ ಕರೆದು ಏನೋ ಕಂಪ್ಲೇಂಟು ಅಮ್ಮಂತಾಗ ಬರ್ಸ್ಕೊಂಡು ಕೊರಟಗೆರೆ ಕಳಿಸ್ರಿ ಅಂತ ಹೇಳಿದ್ರು ಸರ್. ಕಳಿಸಿದಾಗ ಅವರು ಹೇಳ್ದಾಗ ಅವ್ರೇನು ಬರೆಯೋಕೆ ಹೇಳಿದ್ರು. ನನಗೆ ನೋಡುತ್ತೆ ಅವರೇ ಬರ್ಕೊಂಡು ಕೊಟ್ಟರು. ಕೊರಟಗೆರೆಗೆ ಇದು ತಗೊಂಡೋಗಿ ಕೊಡು, ನಾನು FIR ಮಾಡಿಸ್ತೀನಿ ಅಂತ ಹೇಳಿದ್ರು.